ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಏನಿಲ್ಲ, ಎಲ್ಲ ಹೋಗ್ತಾ ಇದ್ದೀವಿ ಅಂತನಾ ಹೀಗೆ ವಿಡಿಯೋ ನೋಡಿ ಕೊನೆವರೆಗೂ ಹೇಳ್ತೀನಿ. ನಮ್ಮ ಹಸ್ಬೆಂಡ್ ಡ್ಯೂಟಿಯಿಂದ ರಜೆ ಇತ್ತು ಅಂತ ಊರಿಗೆ ಬಂದಿದ್ದರು. ಹಾಗೆ ಮನೆ ದೇವ್ರಿಗೆ ಹೋಗಬೇಕಾಗಿತ್ತು. ಹೋಗಿ ಬಂದುಬಿಡೋಣ ಅಂತ ಹೇಳಿ ಅಮ್ಮ, ನಾನು, ತಾತ, ನನ್ನ ತಮ್ಮ, ನನ್ನ ಮಕ್ಕಳು ಮತ್ತು ಹಸ್ಬೆಂಡು ಎಲ್ಲ ಹೊರಟು ಕಾರಲ್ಲಿ ಹೋಗ್ತಾಯಿದ್ದು. ಯಾಕಂದರೆ ಯಾವ್ದು ಮರೆತು ಮನೆ ದೇವ್ರು ಮರಿಬಾರ್ದು ಅಂತಾರಲ್ವ, ಅದಕ್ಕೋಸ್ಕರ ಹೋಗಿ ಪೂಜೆ ಮಾಡಿಸ್ಕೊಂಬಂದ್ಬಿಡೋಣ ಇನ್ನು ಅಂತ ಅಂದ್ಬಿಟ್ಟು ರಜೆ ಇತ್ತಲ್ಲ ಅಂತ ಹೊರಟು ನಾವು ಉದ್ದ ಬರ್ತಾ ದಾರಿದ್ದು ಜಾಸ್ತಿ ಬ್ಲಾಗ್ ಮಾಡೋಕ್ಕಾಗಿಲ್ಲ. ಹಾಗೂ ಈಗ ದೇವಸ್ಥಾನದ ಹತ್ರ ಬಂದು ನೋಡಿ, ಮೇಲಿರೋದು ಇದು ನರಸಿಂಹಸ್ವಾಮಿ ದೇವಸ್ಥಾನ. ಹಾಗೆ ಅಲ್ಲಿ ವೀಡಿಯೋ ಮಾಡ್ಕೊಂಡು ಹೊರಗಡೆ ಹೋಗ್ಬೇಕಾದ್ರೆ ಎಂಟ್ರೆನ್ಸ್ದು ಟಿಕೆಟ್ ತೊಗೋಬೇಕಾಗಿತ್ತು. ತೊಗೊಂಡು ಅಷ್ಟು ಮೊದಲು ಮಲಗಿದ್ಲು. ಅವಳು ಎದ್ದು ಮಾತಾಡ್ಸಿದ್ರೆ ಮಾತೇ ಆಡೋಲ್ಲ. ಫುಲ್ ಮುಖ ಎಲ್ಲ ಇದು ಮಾಡಿಕೊಂಡು ಅಮ್ಮ ನಗಿಸ್ತಾಯಿದ್ರೆ ನಗ್ತಾಯಿದ್ಲು. ಜನ ಕಮ್ಮಿ ಇರ್ಬೋದು ಅಂದ್ಕೊಂಡು ಹೋಗಿ ನೋಡಿದ್ರೆ ಫುಲ್ಲು ಕ್ರೌಡ್ ಜನ. ನೋಡಪ್ಪ, ವೆಹಿಕಲ್ಸ್ ನೋಡೇ ಶಾಕ್ ಆಗೋಯ್ತು ಎಷ್ಟು ಜನ ಇರ್ಬೋದು ಅಂತ. ತುಂಬ ಬಿಸಿಲು ಬೇರೆ ಇತ್ತು. ತಾತ ಮತ್ತು ಅಮ್ಮ ಆ ಕಡೆ ನಡ್ಕೊಬರ್ತೀನಿ ಅಂತ ಬಂತಿದ್ರು. ನಾವು, ನನ್ನ ತಮ್ಮ, ನಮ್ಮ ಹಸ್ಬೆಂಡು, ಮಕ್ಕಳೆಲ್ಲ ಕಡೆ ಕಾರಿಡಾರ್ ಇದೆಯಲ್ಲ ಅಲ್ಲೇ ನಡ್ಕೊಂಬರ್ತಾಯಿದ್ದೋ. ನಾನು ಮುದ್ದುನ ಕೂಗ್ತಾಯಿದ್ರೆ ನೋಡ್ಕೊಂಡು ನಗ್ತಿದ್ಲು. ಅಣ್ಣನ ಜೊತೆ ಬರ್ತಿದ್ಲಲ್ಲ ಅದಕ್ಕೆ. ನಮ್ಮ ಮನೆಯವ್ರು ನಿನಗೆ ಏನು ಮಾಡೋ ಕೆಲಸ ಇಲ್ಲ ಬಿಡು ನಿನಗೆ ಅಂತಾಯಿದ್ದು. ಇನ್ನೇನು ಮಾಡೋಣ, ಮಾಡಬೇಕಲ್ವಾ ಅಂದ್ಬಿಟ್ಟು ಎಂಟ್ರೆನ್ಸ್ ಹತ್ರ ಹೋದು. ನೋಡಿದ್ರೆ ಸ್ವಲ್ಪ ಜನ ಇದ್ದರು. ಅದೇ ತುಂಬ ಕ್ರೌಡ್ ಏನಿರಲಿಲ್ಲ. ಹಾಗೂ ಹೋಗಿ ಬಂದುಬಿಡೋಣ ಒಳಗಡೆ, ಇನ್ನು ಜನ ಏನಿರಲ್ವಲ್ಲ ಅಂದ್ಬಿಟ್ಟು ಒಳಗಡೆ ಹೋದು. ಆ ಕಡೆಯಿಂದ ಬರೋರು ಸ್ವಲ್ಪ ಜನ, ಈ ಕಡೆಯಿಂದ ಹೋಗೋರು ಸ್ವಲ್ಪ ಜನ ಅಂತ ಅಂದ್ಬಿಟ್ಟು ಸರಿ ಅಂದ್ಕೊಂಡು ಹೋದೋ. ನೋಡಿ, ನಿಮಗೂ ಸಹ ನಾರಾಯಣ ಸ್ವಾಮಿನ ದರ್ಶನ ಮಾಡಿಸ್ತೀನಿ, ನೋಡ್ಕೊಳ್ಳಿ ಗೈಸ್. ಇಲ್ಲಿಂದನೇ ಕೈ ಮುಕ್ಕೊಳ್ಳಿ. ನೀವು ಯಾವ್ಯಾವ ಊರಲ್ಲಿ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಅಲ್ಲಿಂದನೇ. ಹಾಗೆ ಮುದ್ದುಗೆ ಮತ್ತು ಮೊದಲೇ ಹುಷಾರಿರ್ಲಿಲ್ವಲ್ಲ, ಅಡ್ಮಿಟ್ ಮಾಡಿದ್ವಲ್ಲ, ಆವಾಗ ಅಮ್ಮ ಹರಕೆ ಮಾಡ್ಕೊಂಡಿದ್ರು ಮನೆ ದೇವ್ರಿಗೆ. ಅಲ್ಲಿಗೆ ಬಂದು ಹರಕೆ ಉಂಡಿದೇನಿತ್ತು ಕಟ್ಟಿದ್ವಲ್ಲ ಮನೆಯಲ್ಲಿ, ಅದನ್ನು ತಗೊಂಡು ಬಂದು ಅಲ್ಲಿ ಉಂಡಿಗೆ ಹಾಕ್ಬಿಟ್ಟು ಹಾಗೆ ದರ್ಶನ ಮಾಡಿಕೊಂಡು ಹೊರಗಡೆ ಇಲ್ಲಿ ಬಂದು ಕೂತ್ಕೊಂಡು ಸ್ವಲ್ಪ ಹೊತ್ತು ಕೂತಿದ್ದು. ಹೊರಗಡೆ ಬಂದು ಅಂದರೆ ಒಳಗಡೆನೇ ಇದು ಮ್ಯಾಪ್ ಅಂತ, ಮೇಲ್ಕೋಟೆ ಎಷ್ಟು ಪ್ಲೇಸಲ್ಲಿ ಏನೇನಿದೆ ಅದೆಲ್ಲ ಮ್ಯಾಪ್ ಮಾಡಿದರು. ಹಾಗೆ ಇಲ್ಲಿ ಮೊದಲು ನಾನು ಹೊಟ್ಟೋಗಿದ್ದೀನಿ ಅಂತ ಅಂದ್ಕೊಂಡು ಅಮ್ಮ ಅಂತ ಹತ್ಕೊಂಡು ನಿಂತಿದ್ಲು. ನನ್ನ ತಮ್ಮ ಕರ್ಕೊಂಬಂದ. ಹಂಗೆ ಒಂದು ಇಲ್ಲಿ ಲಕ್ಷ್ಮೀ ದೇವಿ ಇದೆಲ್ಲ, ಆ ದೇವ್ರನ್ನ ಪೂಜೆ ಮಾಡಿಕೊಂಡು ಕೈ ಮುಕ್ಕೊಂಡು ಮಂಗಳಾರತಿ ತೊಗೊಂಡು ಹೊರಗಡೆ ಬಂದು ಇಲ್ಲೆಲ್ಲ ದೀಪ ಆರತಿ ಮಡಗಿದ್ರು. ಅದನ್ನು ನೋಡಿಕೊಂಡು ಕೈ ಮುಕ್ಕೊಂಡು ಹೊರಗಡೆ ಬಂದು. ಜನ ಏನು ಅಷ್ಟೇನು ಇರಲಿಲ್ಲ, ರಶ್ಶು. ಹಾಗೆ ಅಮ್ಮ ಲಾಡು ತೊಗೋತೀನಿ ಅಂದರು. ಲಾಡು ತೊಗೊಂಡು ಹೊರಗಡೆ ಬಂದು ಅಲ್ಲೊಂದು ಫೋಟೋಸ್ ಎಲ್ಲ ತೊಗೊಂಡು, ಮುಂದೆ ಗರ್ಭಗುಡಿ ಇದೆಯಲ್ಲ ಕಲ್ಲು, ಅಲ್ಲಿ ಬಂದು ಪೂಜೆ ಮಾಡಿಕೊಂಡು ಹಾಗೆ ನಾವು ಹೊರಟು ಗೈಸ್. ಸ್ವಲ್ಪ ಫೋಟೋಸ್ ಎಲ್ಲ ತೊಗೊಂಡು ವೀಡಿಯೋಸ್ ಎಲ್ಲ ಮಾಡಿಕೊಂಡು ಹಾಗೆ ಸ್ವಲ್ಪ ಮುಂದೆ ಬಂದು ಅಲ್ಲಿ ಬಂದು ಚುರ್ಮುರಿ ತೊಗೊಂಡು, ಇನ್ನೊಂದು ಪ್ಲೇಸ್ ಇದೆಯಲ್ಲ ಶೂಟಿಂಗ್ ಪ್ಲೇಸು, ಅಲ್ಲಿ ಬಂದು ಚುರ್ಮುರಿ ತೊಗೊಂಡು ನಾನು, ಹಸ್ಬೆಂಡು ಒಂದು ಚುರ್ಮುರಿ ಮತ್ತು ನನ್ನ ತಮ್ಮ, ನನ್ನ ಮಗನಿಗೆ ಒಂದು ತೊಗೊಂಡು ಅವರು ತಿಂದ್ಕೊಂಡು ಮುಂದೆ ಹೋದರು. ನನ್ನ ಮಗ ಕೊಡು ಮಮ್ಮಿ ನಾನು ಬ್ಲಾಗ್ ಮಾಡಿಕೊಡ್ತೀನಿ ಅಂದ್ಬಿಟ್ಟು ಅವನೇ ಫೋನ್ ಇಸ್ಕೊಂಡು ವೀಡಿಯೋ ಮಾಡಿಕೊಡ್ತಾಯಿದ್ದ. ಆದಮೇಲೆ ನೋಡ್ಕೊಂಡು ನಾವು ಅಲ್ಲಿ ಸ್ವಲ್ಪ ಫೋಟೋಸು ವೀಡಿಯೋಸ್ ಎಲ್ಲ ತೊಗೊಂಡು ಇವೆಲ್ಲ ಎಂಜಾಯ್ ಮಾಡ್ಕೊಂಡು ಬಂದು. ತುಂಬ ಚೆನ್ನಾಗಿತ್ತು, ವಿಶಾಲವಾಗಿ ಗ್ರೀನ್ ಕಲರ್, ಈ ಗಿಡ ಮರ ಸುತ್ತ ಒಂಥರ ಚೆನ್ನಾಗಿತ್ತು. ಹಾಗೆ ಬಂದು ಕೆಳಗಡೆ ಬರೋಕ್ಕಾದ್ರೆ ಒಂದು ವೀಡಿಯೋ ಮಾಡ್ತೀನಿ ಕೊಡು ಮಮ್ಮಿ ಅಂತ ಅಂದ. ಸರಿ ಅಂದ್ಬಿಟ್ಟು ಮುದ್ದನ್ನ ಎತ್ಕೊಂಡು ನಾನೊಂದು ವೀಡಿಯೋ ಮಾಡಿಸ್ಕೊಂಡು ಕೆಳಗಡೆ ಬಂದೆ. ಅಲ್ಲಿ ಕಬ್ಬಿನ ಜ್ಯೂಸ್ ನೋಡ್ಲು, ಕುಡಿಯೋಣ ಅಂದ್ಬಿಟ್ಟು ಹಾಗೆ ಎಲ್ಲರೂ ಒಂದೊಂದು ಲೋಟ ತೊಗೊಂಡ್ರು. ಒಂದು ಲೋಟ 20 ರೂಪಾಯಿ ಅಂತ ಹೇಳಿದ್ರು. ಪರವಾಗಿಲ್ಲ ಕೊಡಿ ಅಂದ್ಬಿಟ್ಟು ಎಲ್ಲ ಕುಡ್ಕೊಂಡು, ಮುದ್ದೂ ಸಹ ನನ್ನ ತಮ್ಮನ ಹತ್ರ ಇಸ್ಕೊಂಡು ಕುಡಿತೀನಿ ಅಂತ ಇದ್ಲು. ನಮ್ಮ ಮನೆಯವ್ರು ಬೇಡ ಅಂತ ಅಂದೆ. ನಾನು ಕೋಲ್ಡ್ ಆಗುತ್ತೆ ಅಂತ ಐಸ್ ಹಾಕಿರ್ಲಿಲ್ವಲ್ಲ, ಅದಕ್ಕೆ ಅವಳಿಗೊಂದು ಸ್ವಲ್ಪ ಕುಡಿಸ್ತೀನಿ ಅಂದ್ಬಿಟ್ಟು ನಮ್ಮ ಮನೆಯವ್ರು ಕುಡಿಸ್ತಾಯಿದ್ರು. ನಾನು ನನ್ನ ತಮ್ಮನ ರೇಗಿಸ್ತಾ ಇದ್ದೆ. ಹಾಗೆ ಅಳಿಸ್ಲೇನು ಸಹ ಅಲ್ಲೇ ಇತ್ತು. ಅಳಿಸ್ಲೇನು ತಗೊಂಡು ತಿಂದ್ಕೊಂಡು ಹಾಗೆ ನಾವು ಹೊರಡ್ತಾಯಿದ್ದೋ. ಅಕ್ಕ ತಂಗಿ ಕೊಳ ಎಲ್ಲ ಕ್ಲೀನ್ ಮಾಡಿಸಿದ್ರು, ಎಲ್ಲ ಚೆನ್ನಾಗಿ ಕಾಣ್ತಾಯಿತ್ತಲ್ಲ. ಹಾಗೆ ಗಾಡೀಲಿ ಬರ್ತಾನೆ ಎರಡು ನೋಡಿಕೊಂಡು ಅದನ್ನು ಸ್ವಲ್ಪ ವೀಡಿಯೋ ಮಾಡಿಕೊಂಡೆ.
ಚೆನ್ನಾಗಿತ್ತು. ಯಾರು ಮೇಲುಕೋಟೆ ಕಡೆ ಬರ್ತೀರ ಬಂದು ಅಕ್ಕಪಕ್ಕ ಇರೋ ಪ್ಲೇಸ್ ಎಲ್ಲನೂ ನೋಡ್ಕೊಂಡೋಗಿ. ತುಂಬ ಚೆನ್ನಾಗಿದೆ ಪ್ಲೇಸ್ ಎಲ್ಲ. ನೀವು ಎಕ್ಸ್ಪೆಕ್ಟೇ ಮಾಡಿರಲ್ಲ ಆ ಥರ ಎಲ್ಲ ಇದೆ. ಚೆನ್ನಾಗಿದೆ, ಬನ್ನಿ. ಹಾಗೆ ನೋಡಿಕೊಂಡು ನಾವು ಮುಂದೆ ಬಂದು ನನ್ನ ಮಗ ಇದು ಏನಂತಾರೆ ಚಿಕ್ಕಿ ಅದನ್ನು ತೊಗೊತೀನಿ ಅಂದ. ಅವ್ನು ತೊಗೊಂಡು ತಿನ್ಕೊಂಡ. ಹಾಗೆ ಅಲ್ಲೇ ಬಂದು ಪ್ರಸಾದ ಏನೂ ಸಿಕ್ಕಿಲ್ಲ ಅಂದ್ಬಿಟ್ಟು ಮೊಸರನ್ನ, ಪುಳಿಯೋಗರೆ, ಸಿಹಿ ಪೊಂಗಲ್, ಖಾರ ಪೊಂಗಲ್ ಎಲ್ಲನೂ ತೊಗೊಂಡು ತಿನ್ಕೊಂತ ಕೂತಿದ್ದು ಅಷ್ಟರಲ್ಲಿ ಮಳೆ ಬರೋಂಗಾಯ್ತು. ಸರಿ ಅಂದ್ಬಿಟ್ಟು ಮನೆಗೆ ಒಂದು ಪ್ಲೇಟು ಇದನ್ನು ತಗೊಂಡು ಸಿಹಿ ಪೊಂಗಲ್ನ ನಾವು ಸಹ ಊರ ಕಡೆ ಹೊರಟು. ನೋಡಿದ್ರೆ ಮಳೆ, ಮೇಲ್ಗಡೆ ಹೋಗೋಕ್ಕಾಗಿಲ್ಲ ದೇವಸ್ಥಾನ, ಯಾಕಂದರೆ ಮಳೆ ಸ್ಟಾರ್ಟ್ ಆಗೋಯಿತು. ಪಾಪುನೆಲ್ಲ ಎತ್ಕೊಂಡು ಹೋಗೋಕ್ಕಾಗಲ್ಲ ಅಂದ್ಬಿಟ್ಟು ಸರಿ ನೆಕ್ಸ್ಟ್ ಟೈಮ್ ಬರೋಣ ಅಂದ್ಬಿಟ್ಟು ಹೊರಟ್ಬಿಟ್ಟು ಅಲ್ಲಿ ನೋಡ್ರೆ ಬರ್ತಾ ಉದ್ದಕ್ಕೂ ಫುಲ್ ಮಳೆ. ಏನಪ್ಪ ಈ ಥರ ಆಯಿತು, ಮೇಲ್ಗಡೆ ದೇವಸ್ಥಾನಕ್ಕೆ ಹೋಗಿಲ್ವಲ್ಲ ಅಂತ ಸ್ವಲ್ಪ ಬೇಜಾರಾಯಿತು. ಸರಿ ಅಂತ ಹೇಳಿ ಇನ್ನೇನು ಮಾಡೋಣ, ನೆಕ್ಸ್ಟ್ ಟೈಮ್ ಬಂದರೆ ಆಗುತ್ತೆ ಅಂದ್ಬಿಟ್ಟು ನಾವು ಸಹ ಊರ ಕಡೆ ಬಂದು. ನಮ್ಮೂರ ಕಡೆ ತುಂಬ ಮಳೆ ಇದೆ. ನಿಮ್ಮೂರ ಕಡೆ ಹೇಗೆ ಕಮೆಂಟ್ ಮಾಡಿ ಗೈಸ್. ನನ್ನ ಮಗಳು ಕಾರಲ್ಲಿ ಕೂತ್ಕೊಳ್ಳಮ್ಮ ಅಂದರೆ ಕೂತ್ಕೊಳ್ತಾನೆ. ನನ್ನ ತಮ್ಮ ನನ್ನ ಮಗುನ ಇಸ್ಕೊಂಡಿದ್ದ ಮುಂದೆ ಅಂತ, ನಾನು ಅಲ್ಲೇ ಹೋಗ್ತೀನಿ ಅಂತ ಅಳ್ತಾ ಇದ್ಲು. ನಾನು ಬಾ ಮುದ್ದು ಅಂತ ಎಷ್ಟೇ ಕರೆದ್ರೂ ಸಹ ಬರ್ತಿಲ್ಲ. ಅವ್ನು ಮಾತ್ರ ಕೂತಿದ್ದಾನಲ್ಲ, ನಾನು ಯಾಕೆ ಹೋಗಬಾರ್ದು ಅಂತ ಅವಳಿದು. ಸರಿ ಅಂದ್ಬಿಟ್ಟು ಆಗೋ ಈಗ ಊರ ಕಡೆ ಬಂದು, ಊರ ಕಡೆಯೂ ಸಹ ಸ್ವಲ್ಪ ಮಳೆನೇ ಇದ್ದೇ ಇತ್ತು. ಏನೂ ಮಾಡೋಕ್ಕಾಗಲ್ಲ, ಕಾರಲ್ಲಿ ಹೋಗ್ತಾಯಿದ್ದೀವಲ್ಲ, ಸೇಫ್ಟಿ ಇರುತ್ತೆ ಅಂದ್ಬಿಟ್ಟು ನಾನು ನಿಧಾನಕ್ಕೆ ಹೋಗಿಪ್ಪ ಅಂದೆ. ಅವಳು ಆಯಿತು ಅಂದರು. ಮುದ್ದು ಸಹ ಮಲಗಿಬಿಟ್ಲು ಕಾರಲ್ಲೇ. ಸರಿ ಅಂತ ಆಗೋ ಈಗ ನಾವು ಮನೆ ಕಡೆ ಬಂದು. ಊರಲ್ಲೂ ತುಂಬ ಮಳೆ ಇತ್ತು. ಈಗ ನಾವು ಮನೆ ಕಡೆ ಬಂದು. ಓಕೆ ಗೈಸ್, ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಯಾರಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್. ಲವ್ ಯು ಆಲ್. ಬಾಯ್.